ಆರ್ ಎ ಸಿ ಸೊ ಒಂದು ಒಳ್ಳೆ ಮಂದಿ ಪ್ಯಾಸೆಂಜರ್ಸ್ ಜನರಲ್ ಟಿಕೆಟ್ ಒಂದು ಸ್ಲೀಪರ್ನೇ ಟ್ರಾವೆಲ್ ಮಾಡಾಕಿದ್ರಿ. ಸೊ ಟಿ ಸಿ ಅವ್ರಿಗೆ ಫಸ್ಟ್ ಟೈಮ್ ವಾರ್ನ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಫೈನ್ ಹಾಕಿದ್ರು ಅವರಿಗೆ 2200 ಸಮಥಿಂಗ್ ಏನು ಫೈನ್ ಹಾಕಿದ್ರು. ಎಲ್ಲರಿಗೂ ಸ್ವಾಗತ ನನ್ನ ಹೊಸ ವಿಡಿಯೋಗೆ. ನಾನು ಇವತ್ತು ಅದೀನಿ ರೀ ವಿಜಯಪುರ ರೈಲ್ವೆ ಸ್ಟೇಷನ್ನಾಗ. ವಿಜಯಪುರ ರೈಲ್ವೆ ಸ್ಟೇಷನ್ನಾಗ ಯಾಕೆ ಅದೀನಪ್ಪ ಅಂತಂದ್ರೆ ನಾ ಇವತ್ತು ಟ್ರಾವೆಲ್ ಮಾಡತ್ತೀವಿ ರೀ 16536 ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನಾಗ. ಈ ಟ್ರೈನ್ ನಂದು ಯೂಟ್ಯೂಬಿಂದ ಫಸ್ಟ್ ವಿಡಿಯೋ ಐತಲ್ಲ, ಅದು ನಂದು ಇದೇ ಟ್ರೈನಾಗಿತ್ತು ರೀ. ಸೊ ಇವತ್ತು ಮತ್ತೆ ಜರ್ನಿ ಮಾಡಕ್ಕೆ ಬಂದೀನಿ. ಇವತ್ತಿನ ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ಯಾಕೆ ಇಂಟ್ರೆಸ್ಟಿಂಗ್ ಆಗೋದೈತಪ್ಪ ಅಂತಂದ್ರೆ ಇವತ್ತು ನಮ್ದು ಜರ್ನಿ ಆಗೋದೈತಿ ಆರ್ ಎ ಸಿ. ನಮ್ಮ ಟಿಕೆಟ್ ಕನ್ಫರ್ಮ್ ಆಗಿಲ್ಲ, ನಮ್ಮ ಟಿಕೆಟ್ ಆರ್ ಎ ಸಿನೇ ಆಗೈತೆ ರೀ. ಸೊ ಇವತ್ತಿನ ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ನಿಮಗೆ ಆರ್ ಎ ಸಿದು ಹೆಂಗೆ ಏನು ಇರ್ತೈತಿ ಎಲ್ಲ ನಿಮಗೆ ಡೀಟೇಲ್ ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ಬೋದು ನೀವು ವಿಜಯಪುರ ರೈಲ್ವೆ ಸ್ಟೇಷನ್ ಹೆಂಗೈತೆ ಅಂತ. ಇದು ಹೊಸದು ವಿಜಯಪುರ ರೈಲ್ವೆ ಸ್ಟೇಷನ್ ರೀ. ಅದು ಏನೈತಲ್ಲ ರೀ ಅದು ಹಳಿದ. ಮತ್ತು ಇಲ್ಲಿ ನೋಡಿರಿ ಇಂಡಿಯಾ ಫ್ಲಾಗ್ ಅಂತ. ಇನ್ನು ನಮ್ಮ ಟ್ರೈನ್ ಬರೋಕೆ ಡಿಲೇ ಆಗೈತೆ ರೀ. ಟ್ರೈನ್ 15 ಮಿನಿಟ್ಸ್ ಡಿಲೇ ಆಗೈತಿ. 6:45 ಬರೋದಿತ್ತು, 5:45 ಬರೋದಿತ್ತು, 6 o'clock ಬರೋದೈತಿ. ಸೊ ಬರ್ರಿ ಒಳಗೆ ಹೋಗೋಣ ಸ್ಟೇಷನ್ನಾಗ ಹೋಗಿ ನಿಮಗೆ ಆರ್ ಎ ಸಿಂದ ಎಕ್ಸ್ಪೀರಿಯೆನ್ಸ್ ಏನಿರ್ತೈತೆ ಅಂತ ಅದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡಿರಿ ವಿಜಯಪುರ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ ಒಳಗಿಂದ. ಮತ್ತು ಇವ ನಮ್ಮ ಖಾಸ್ ದೋಸ್ತ್ ರೀ. ಇವ ಜರ್ನಿ ಮಾಡತ್ತಿಲ್ಲ ರೀ, ಇವತ್ತು ಬಿಡಾಕೆ ಬಂದಾನೆ. ಇವ ನಮ್ಮ ಕೂಡ ಜರ್ನಿ ಮಾಡತ್ತಾನೆ. ಇವ ನಮ್ಮ ಆರ್ ಎ ಸಿ ಪ್ಯಾಸೆಂಜರ್ ರೀ, ಆರ್ ಎ ಸಿ ಕೋ ಪ್ಯಾಸೆಂಜರ್ ನಮ್ಮವನೇ ಅದಾನ ಅಂತಂದ್ಮೇಲೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಅಂದರೂ ಎಕ್ಸ್ಪೀರಿಯೆನ್ಸ್ ಸೀಟೆಡ್ ಕಂಜೆಸ್ಟೆಡ್ ಇರ್ತಾವೆ ಎಲ್ಲ ನಿಮಗೆ ಹೇಳ್ತೀನಿ ಬರ್ರಿ. ಇಲ್ಲಿ ನೀವು ಏನಾದರೂ ಸ್ನ್ಯಾಕ್ಸ್ ವಗೇರ ತೊಗೋಬೋದು. ಟಿಕೆಟ್ ಕೌಂಟ್ರ್ ಏನೈತಲ್ಲ ರೀ ಎಲ್ಲ ಈ ಕಡೆ ಐತಿ. ಮತ್ತು ರಶ್ ನೋಡ್ರಿ. ಮತ್ತು ಹಾಸ್ಪೇಟ್ CSMT ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಗೆ ರಶ್ ಹೆಂಗೈತೆ ಅಂತ ನೋಡ್ರಿ. ಇಲ್ಲಿ ಐ ಥಿಂಕ್ ಇಲ್ಲಿ ನೋಡಿರಿ ವಿಜಯಪುರ ರೈಲ್ವೆ ಸ್ಟೇಷನ್ನಾಗ ರಶ್ ಹೆಂಗೈತೆ ಅಂತ. ಇಲ್ಲಿ ನೋಡಿರಿ ಈ ರಶ್ ಹಾಸ್ಪೇಟ್ CSMT ಎಕ್ಸ್ಪ್ರೆಸ್ಸಿಗೆ ಇಟ್ಟು ರಶ್ ಐತ್ರಿ. ಮತ್ತು ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಗೆ ರಶ್ ಐತಿ. ಸೊ ಯಾರ್ದು ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ನಂದು ಯಾರು ಟಿಕೆಟ್ ಬುಕ್ ಮಾಡಿದ್ದಾರೆ ರೀ ಇವತ್ತು ಒಂದು ಹಾಸ್ಪೇಟ್ CSMT ನಮ್ಮ ರಿಲೇಟಿವ್ದಿಂದ ಹಾಗೆ ಬುಕ್ ಮಾಡಿದ್ದಾರೆ. ಅದೂ ಆರ್ ಎ ಸಿನಾಗ ಆಗೈತಿ. ಮತ್ತು ನಮ್ಮದು ಟಿಕೆಟ್ ಆರ್ ಎ ಸಿನಾಗ ಐತಿ. ರೆಡ್ ಬಸ್ನಾಗ ರೆಡ್ ರೈಲ್ನಾಗ ನಾನು ಟಿಕೆಟ್ ಬುಕ್ ಮಾಡಿದ್ದೆ. ಅವ್ರು ಸೀಟ್ ಗ್ಯಾರಂಟಿ ಕೊಡ್ತಾರಂತೇಳಿ ನಾನು ಟಿಕೆಟ್ ಬುಕ್ ಮಾಡಿದೆ ರೀ. ಸೊ ಅವ್ರು ಸೀಟ್ ಗ್ಯಾರಂಟಿ ರಿಫಂಡ್ ಮಾಡಿದರು. ಸೀಟ್ ಗ್ಯಾರಂಟಿದ ನಮ್ಮ ಟಿಕೆಟ್ ಆರ್ ಎ ಸಿ ಎರಡು ನಮ್ಮ ಹಾಸ್ಪೇಟ್ CSMT ಎಕ್ಸ್ಪ್ರೆಸ್ಸಿಂದು ಆರ್ ಎ ಸಿ ಆಗೈತಿ. ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಂದು ಆರ್ ಎ ಸಿ ಆಗೈತಿ ರೀ. ಸೊ ಬರ್ರಿ ನಮ್ಮ ಟ್ರೈನ್ ಬರಲಿನ. ಇಲ್ಲಿ ನೋಡಿರಿ 6:02 ಆಗೈತೆ ಟೈಮ್. ನಮ್ಮ ಟ್ರೈನ್ ಬರೋಕೆ ಇನ್ನೂ ಎಲ್ಲೈತೆ ಯಾರಿಗೆ ಗೊತ್ತು ರೀ, ನೋಡ್ಬೇಕು, ನಾನು ನೋಡಿಲ್ಲ. ಸೊ ಬರ್ರಿ ಟ್ರೈನ್ ಬರೋಣ ಸಿಗ್ತೀನಂತ. ಟ್ರೈನ್ ಬರೋಣ ನಿಮಗೆ ಆರ್ ಎ ಸಿದು ಎಕ್ಸ್ಪೀರಿಯೆನ್ಸ್ ಐತಲ್ಲ. ಮತ್ತು ವಿಜಯಪುರ ರೈಲ್ವೆ ಸ್ಟೇಷನಿಂದ ಹೆಂಗೈತೆ ಅಂತ ನೋಡಿರಿ ಒಳಗಿಂದ. ಆ ಕಡೆ ಏನೈತಲ್ಲ ಈ ಪೋರ್ಷನ್ ಇಲ್ಲಿಂದ ಏನೈತಲ್ಲ ಇದೆಲ್ಲ ಹಳಿದ. ಮತ್ತು ಅಲ್ಲಿ ನೋಡ್ರಿ ನೀವು ಅದು ಪೂರಾ ಹೊಸದು ಐತ್ರಿ. ನಮ್ಮ ಕೋಚ್ ಹಿಂದೆ ಐತಿ. ಇಲ್ಲಿ ನೀವು ಮ್ಯಾಲೆ ನೋಡ್ಬೋದು ನಮ್ಮ ಕೋಚ್ ಲಾಸ್ಟಿಗೆ ಐತ್ರಿ 16536 ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಂದ ಶಿವಹರ. ಇಲ್ಲಿ ಬಂದು ನೋಡ್ರಿ ಇದು ವಿಜಯಪುರ ರಾಯಚೂರು ಪ್ಯಾಸೆಂಜರ್. ವಿಜಯಪುರ ಈ ವಿಜಯಪುರ ರಾಯಚೂರು ಎಕ್ಸ್ಪ್ರೆಸ್ಸಿಂದ ರೇಕ್ ಶೇರ್ ಏನೈತಲ್ಲ ಇತರ ರೇಕ್ ಶೇರಿಂಗ ಪುಣೆ ಹೈದರಾಬಾದ್ ಎಕ್ಸ್ಪ್ರೆಸ್ ಕೂಡ ರೇಕ್ ಶೇರಿಂಗ್ ಐತಿ. 17648 ಕೂಡ ಪುಣೆ ಹೈದರಾಬಾದ್ ಎಕ್ಸ್ಪ್ರೆಸ್ ಏನೈತಲ್ಲ ರೀ ಅದರದ್ದು ಇತರ ರೇಕ್ ಶೇರಿಂಗ್ ಐತಿ. ಸೊ ಇದು ಇಲ್ಲೇ ಎಂಡ್ ಆಗ್ತಿದೆ. ಇದು ನಾಳೆ ಮುಂಜಾನೆ ಇಲ್ಲಿಂದ ಬಿಡ್ತೈತೆ ರೀ. ಜರ್ನಿ ಕಂಪ್ಲೀಟ್ ಮಾಡಿ ಬಂದು ಇದು ಬಂತು ರೀ. ಈಗ ಈ ಟ್ರೈನಿಗೆ ವಿಜಯಪುರ ರಾಯಚೂರು ರಾಯಚೂರು ಪ್ಯಾಸೆಂಜರ್ ಈ ಟ್ರೈನಿಗೆ ಪ್ರಯಾರಿಟಿ ಕೊಟ್ಟ. ನಮ್ಮ ಟ್ರೈನಿಗೆ ಅಲಿಯಾಬಾದ್ನಾಗ ನಿಲ್ಸ್ಯಾರ ವಿಜಯಪುರ್ನಾಗ. ಟೈಮ್ ನೋಡಿರಿ 6:20 ಆಗೈತಿ. ಇನ್ನೂ ನಮ್ಮ ಟ್ರೈನ್ ಬಂದಿಲ್ಲ. 1 ತಾಸು ಡಿಲೇ ಆಗೈತಿ ನಮ್ಮ ಟ್ರೈನ್. ಸೊ ಬರ್ರಿ ಟ್ರೈನ್ ಬರೋಣ ಸಿಗ್ತೀನಂತ. ಟೈಮ್ ನೋಡಿರಿ 6:27. ನಮ್ಮ ಟ್ರೈನ್ ಈಗ ಬಂತು ನೋಡಿರಿ. 57 ಮಿನಿಟ್ಸ್ ಡಿಲೇ ಅಂದ್ರೆ 1 ಅವರ್ ಡಿಲೇ ಆಗಿ ನಮ್ಮ ಟ್ರೈನ್ ಈಗ ಬರತ್ತೆ ನೋಡ್ರಿ.
WDP 4D ಇಂಜನ್ ಐತಿ ಇವತ್ತು ನಮ್ಮ ಟ್ರೈನಿಗೆ. ನಮ್ಮ ಟ್ರೈನಿಂದ ರೇಕ್ ಶೇರಿಂಗ್ ಹಂಪಿ ಎಕ್ಸ್ಪ್ರೆಸ್ ಕೂಡ ಐತಿ. ಜನರಲ್ ನೋಡ್ರಿ ಇಲ್ಲಿ. ಈ ಟ್ರೈನಿಂದ ರೇಗ್ ಬಿಟ್ಟು 2 ವರ್ಷ ಆಗಿರ್ಬೇಕು. ಪೂರಾ ಟ್ರೈನ್ ಹೊಲಸಾಗೈತಿ ರೀ. ಇದು ಮೊದಲಿಟ್ಟು ಕ್ಲೀನ್ ಇಟ್ಟು ಟ್ರೈನ, ಈಗ ಎಲ್ಲ ಟ್ರೈನೇ ಹೊಲಸಾಗೈತಿ. ಸೊ ಬರ್ರಿ, ನಮ್ಮ ಕೋಚ್ ಬಂದುಬಿಟ್ಟು S8 RAC. ನೋಡ್ರಿ ರಶ್ ಇಲ್ಲಿ ಹೆಂಗೈತಿ. ಪಂಡ್ರಾಪುರ್ ಮೈಸೂರು ಎಕ್ಸ್ಪ್ರೆಸ್, ಕೊಲ್ಗುಮ್ಮದ ಎಕ್ಸ್ಪ್ರೆಸ್ಸಿಗೆ ರಶ್ ನೋಡ್ರಿ ಹೆಂಗೈತಿ ಇಲ್ಲಿ. ಇದು S7 ರೀ. ನಮ್ಮ ಕೋಚ್ ಬಂದುಬಿಟ್ಟು S8. ಬಾರಿ ಮತ್ತು ಇಲ್ಲಿ ನಮ್ಮ ಗೋಲ್ಗುಮ್ಮದ ಎಕ್ಸ್ಪ್ರೆಸ್ಸಿಂದ 15 ನಿಮಿಷ ಸ್ಟಾಪ್ ಐತಿ. ಯಾಕೆ 15 ನಿಮಿಷ ಐತಪ್ಪ ಅಂತಂದ್ರೆ ಇಲ್ಲಿ ಲೋಕೋ ಪೈಲಟ್ ಗಾರ್ಡ್ ಎಲ್ಲ ಚೇಂಜ್ ಆಗ್ತಾರೆ. ಯಾಕಂದ್ರೆ ಇಲ್ಲಿನ ಡಿವಿಷನ್ ಚೇಂಜ್ ಆಗ್ತೈತಿ. ಇಲ್ಲಿಂದ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಇಲ್ಲಿನ ಟ್ರೈನ್ ಹೋಗ್ತಾರೆ ರೀ. ಮತ್ತು ಅಲ್ಲಿಂದ ಸೋಲಾಪುರ್ಲಿಂದ ಏನೈತಲ್ಲ ಇದು ವಿಜಯಪುರ ತನಕ ಇದು ಸೆಂಟ್ರಲ್ ರೈಲ್ವೇದವ್ರು ತೊಗೊಂಡ್ಬರ್ತಾರೆ. ಇಲ್ಲಿಂದ ಸೌತ್ ವೆಸ್ಟರ್ನ್ದವ್ರು ಇರ್ತಾರೆ. ಅದಕ್ಕೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಐತ್ರಿ. ಸೊ ಬರ್ರಿ ಒಳಗೆ ಹೋಗೋಣ. ನೋಡ್ರಿ ರಶ್ ನೋಡ್ರಿ ಇಲ್ಲಿ ಸೀಟಿನ ಸಾಮಾನುಗಳು. ಕೋಚ್ನಾಗ ನಮ್ದು ಏನು ಇಡೀ ಕೋಚ್ ಐತಲ್ಲ ಎಲ್ಲ RACನೇ ಐತಿ. ಸೊ ಎಲ್ಲರೂ ಇಬ್ಬರು ಕೂತ್ ಹೋಗ್ಯಾರ. ಸೊ ಬರ್ರಿ ಒಂದು ಚಲೋದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. RAC ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋಣ RAC ಹೆಂಗಿತ್ತು ಅಂತ. ನಡೀತಿತ್ತು ಬರ್ರಿ. ಎಕ್ಸಾಕ್ಟ್ 15 ನಿಮಿಷ ಪೀಲೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗತ್ತೆ ನೋಡ್ರಿ ವಿಜಯಪುರ್ಲಿಂದ. ಇನ್ನು ಗೋಲ್ ಗುಂಬದ್ ಎಕ್ಸ್ಪ್ರೆಸ್ ಬೇಕ್ರಿ. ಆದ್ರೆ ಹಾಸ್ಪೇಟ್ CHMTನಾಗ ಟ್ರಾವೆಲ್ ಮಾಡೋದಿತ್ತಂದ್ರೆ ಜನರಲ್ನಾಗ ಒಟ್ಟೆ ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಡ್ರಿ. ಮಾಡೋದಿತ್ತಂದ್ರೆ ಸ್ಲೀಪರ್ನಾಗ ಮಾಡಿರಿ ಮತ್ತು AC-ನಾಗ ಮಾಡಿರಿ. ಯಾಕಂದ್ರೆ ಇದು ಜನರಲ್ನಾಗ ಒಟ್ಟೆ ಟ್ರಾವೆಲ್ ಮಾಡ್ಬೇಡ್ರಿ. ಭಾಳ ಹುರಿ ತುಂಬ್ದಂಗೆ ಮಂದಿ ತುಂಬ್ತಾರೆ ಹತ್ರಾಗ. ಸೊ ನೀವು ಟ್ರಾವೆಲ್ ಮಾಡಬೇಡ್ರಿ. ಇಲ್ಲಿ ನೋಡ್ರಿ ಡಿಪಾರ್ಚರ್ ಆಗ್ಯಾವ ನಾವು ವಿಜಯಪುರ ರೈಲ್ವೆ ಸ್ಟೇಷನ್ ಅಂತ. ಮಾನ್ಸೂನ್ ಫೀಲ್. ನೋಡ್ರಿ RAC ಅಂದ್ರೆ ಅವ ಆ ಕಡೆ ನಾ ಈ ಕಡೆ, ಇದೇ RAC ಸೀಟ್. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬರ್ತೈತಿ. ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ವಿಜಯಪುರ ಏನಾದ್ರು ಆಟಿಲ್ಲ. ಏನು ತೋರಿಸ್ತೈತ್ಲ ಮತ್ತು ಗೋಲ್ ಗುಂಬದ್ ಎಕ್ಸ್ಪ್ರೆಸ್ಸಿಂದ ರೂಟ್ ಬಗ್ಗೆ ಮಾತಾಡ್ಬೇಕಂತಂದರೆ ಇದು ಪಂಡ್ರಾಪುರ್ಲಿಂದ ಕುರುಂದವಾಡಿ ಹಾಯಿಸಿ ಸೋಲಾಪುರಿಗೆ ಬರ್ತೈತೆ ರೀ. ಸೋಲಾಪುರ್ಲಿಂದ ಇದು ಹೋಗ್ತೈತಿ ಇಂಡಿ ರೋಡ್ ಆದಮೇಲೆ ಡೈರೆಕ್ಟ್ ಬಿಜಾಪುರ ಆಗಿಂದ ಇದು ನೆಕ್ಸ್ಟ್ ಹೋಗ್ತೈತೆ ರೀ ಬಸವನ ಬಾಗೇವಾಡಿ, ಆಲ್ಮಟ್ಟಿ, ಬಾಗಲಕೋಟ್, ಬಾದಾಮಿ, ಹೊಳೆಅಲೂರು ಆದಮೇಲೆ ಗದಗ ಹೋಗ್ತೈತೆ ರೀ. ಗದಗ್ನಾಗ ಈ ಥರ ಲೋಕೋ ಚೇಂಜ್ ಆಗ್ತದೆ, ಅದು ನಿಮಗೆ ತೋರಿಸ್ತೀನಿ. ಗದಗ್ನಾಗಿನ ಲೋಕೋ ಚೇಂಜ್ ಆಗಿಂದ ಇದು ನೆಕ್ಸ್ಟ್ ಹೋಗ್ತೈತೆ ರೀ ಹುಬ್ಳಿನಾಗ ಇನ್ನೊಮ್ಮೆ ಲೋಕೋ ಚೇಂಜ್ ಆಗ್ತದೆ. 2 ಸಲ ಲೋಕೋ ರಿವರ್ಸಲ್ ಆಗ್ತಾವೆ. ಮತ್ತು ನೆಕ್ಸ್ಟ್ ನಿಮಗೆ ಅದನ್ನೂ ತೋರಿಸ್ತೀನಿ ಹುಬ್ಳಿ ಆಗಿಂದ ಇದು ಹೋಗ್ತೈತೆ ರೀ ಹಾವೇರಿ, ದಾವಣಗೆರೆ, ಬಿರೂರು, ಚಿಕ್ಕಜಾಜೂರು ಮತ್ತು ಅರಸೀಕೆರೆನೇ ಲೋಕೋ ಪೈಲಟ್ ಗಾರ್ಡ್ ಅಲ್ಲಿ ಚೇಂಜ್ ಆಗ್ತೈತಿ. ಅಲ್ಲಿ ಒಂದು 15 ನಿಮಿಷ ಸ್ಟಾಪ್ ಕೊಡ್ತಾರೆ ರೀ. ಅದು ಆಗಿಂದ ನೆಕ್ಸ್ಟ್ ಇದು ಹೋಗ್ತೈತೆ ರೀ ಹಾಸ್ಪೇಟ್ CSMT ಎಕ್ಸ್ಪ್ರೆಸ್.
ಈ ಟ್ರೈನಿಂದು ಜರ್ನಿಂದು ರೀಸೆಂಟ್ ವಿಡಿಯೋ ಐತಿ, ಅದನ್ನೂ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಹೋಗಿ ನೋಡ್ಕೊಂಬರ್ರಿ. ಪುಣೆನಾಗ ರೇಲ್ ಫ್ಯಾನಿಂಗ್ ಮಾಡಿದೆವು, ಹಾಫ್ ಆನ್ ಅವರ್ ರೇಲ್ ಫ್ಯಾನಿಂಗ್ ಮಾಡಿದೆವು. ಸೊ ವಿಡಿಯೋ ಭಾಳ ಚಲೋ ಆಗೈತಿ, ನೋಡ್ಕೊಂಬರ್ರಿ ಅದನ್ನು. ನೋಡ್ರಿ ಇಲ್ಲಿ ಚಾಲೂ ಐತಿ ಒಂದು ಏನು ಇಲ್ಲಿ ನೋಡ್ರಿ ಗೋಲ್ಗುಂಬಜ್ ವೆಸ್ಟರ್ನ್ ಟಾಯ್ಲೆಟ್ನಾಗ ಬಂದೇವಿ ನೋಡ್ರಿ. ಇಟ್ಟು ಹೊಲಸು ಮಾಡ್ಯಾರಿ ಟ್ರೈನ್ ಪೂರಾ. ನೋಡ್ರಿ ಇದು ಹ್ಯಾಂಗೆ ಹೊಲಸು ಮಾಡ್ಯಾರೆಲ್ಲ ನೋಡ್ರಿ. ಪಾಟ್ನೆ ಹೊರಗೆ ಹೋಗೋಣಂತ. ನಮ್ಮ ಟ್ರೈನ್ ಈಗ ಎಂಟ್ರಿ ಆಗತ್ತೈತ್ರಿ ಬಾಗಲಕೋಟೆ ಜಂಕ್ಷನಿಗೆ. ನಮ್ಮ ಟ್ರೈನ್ ಈಗ ಬಂದೈತ್ರಿ ಬಾಗಲಕೋಟೆ ಜಂಕ್ಷನಿಗೆ. ಬಾಗಲಕೋಟೆ ಜಂಕ್ಷನ್ ಯಾಕೆ ಅಂತಾರಪ್ಪ ಅಂತಂದ್ರೆ ಇಲ್ಲಿಂದೊಂದು ಹೊಸ ಲೈನ್ ಆಗೈತ್ರಿ. ಇಲ್ಲಿಂದೊಂದು ಕುಡ್ಚಿ ರಾಯಬಾಗಿಗೆ ಇಲ್ಲಿಂದೊಂದು ಹೊಸ ಲೈನ್ ಆಗೈತಿ, ಅದಕ್ಕೆ ಬಾಗಲಕೋಟೆಗೆ ಜಂಕ್ಷನ್ ಅಂತಾರೆ. ಈಗ ರೀಸೆಂಟ್ಲಿ ಆಗೈತಿ, ಇನ್ನೂ ಟ್ರಯಲ್ ನಡೆದೈತಿ, ಇನ್ನೂ ಚಾಲೂ ಆಗಿಲ್ಲ ಲೈನ್. ಮತ್ತು ಇಲ್ಲಿ ಬರೋಕ್ಕೆ ಟೈಮಿಂಗ್ ಇತ್ತು ರೀ ಬಾಗಲಕೋಟೆಗೆ 7:23 ರೀ. ಇಲ್ಲಿ ಬಂದಾನ 8:47 ರೀ, ಅಂದ್ರೆ 1 ತಾಸು 30 ನಿಮಿಷ ಡಿಲೇ ಆಗಿ ಬಾಗಲಕೋಟೆ ಜಂಕ್ಷನಿಗೆ ಬಂದಾನ ರೀ. ನೋಡೋಣ ನಾ ಗದಗ ತನ ಎಷ್ಟು ಕವರ್ ಮಾಡ್ತಾನಂತ. ಐ ಥಿಂಕ್ ಗದಗ್ನಾಗೆಲ್ಲ ನೈಟ್ ಕವರ್ ಮಾಡ್ತಿರ್ಬೇಕು, ನೋಡೋಣಂತ. ಹಿಂಗೆ ಐತೆ ನೋಡ್ರಿ ಬಾಗಲಕೋಟೆ ಜಂಕ್ಷನ್. ಇಲ್ಲೇನು ಅಂಥ ಪರಿ ರಶ್ ಇಲ್ಲರಿ, ಆದರೆ ಜನ್ರಲಿಗೆ ಭಾಳ ರಶ್ ಐತಿಂದ. ಸೊ ಸ್ಲೀಪರಿಗೆ ಅಂಥ ಪರಿ ಏನು ರಶ್ ಇಲ್ಲರಿ ಇಲ್ಲಿ. 9:42 ಆಗೈತಿ. ನಮ್ಮ ಟ್ರೈನ್ ಈಗ ಕ್ರಾಸ್ ಆಗತೈತಿ ಹೊಳೆ ಅಲ್ಲೂರ. ಹೊಳೆ ಅಲ್ಲೂರು ಅಲ್ರಿ, ಇದು ಲಕ್ಕಿಂಪುರಿ ಅಂತ. ಟೈಮ್ ಆಗೈತ್ರಿ 10:45. ನಮ್ಮ ಟ್ರೈನ್ ಈಗ ಎಂಟ್ರಿ ಆಗತೈತ್ರಿ ಗದಗ ಜಂಕ್ಷನ್ಗೆ. ನಮ್ಮ 16536 ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಈಗ ಬಂದೈತೆ ನೋಡ್ರಿ ಗದಗಿಗೆ. ಗದಗಿಗೆ ಬರೋ ಟೈಮಿಂಗ್ ಇತ್ತು ರೀ 9:56. ಇವ ಬಂದಾನ್ರಿ ಗದಗಿಗೆ 10:52. 1 ತಾಸು 30 ನಿಮಿಷ ಡಿಲೇ ಐತ್ರಿ ನಮ್ಮ ಟ್ರೈನ್ ಹೊಳೆ ಅಲ್ಲೂರಿಗೆ. ಈಗ ಬರೀ 45 ನಿಮಿಷ ಅಷ್ಟೇ ಡಿಲೇ ಆಗೈತಿ. ಸೊ ಬರೀ ಮುಂದೆ ಕವರ್ ಮಾಡ್ತಾನೆ ಹುಬ್ಳಿ ತನಕ ನೋಡೋಣ. ಸೊ ಇಲ್ಲಿ 5 ನಿಮಿಷ 10 ನಿಮಿಷ ಸ್ಟಾಪ್ ಕೊಟ್ಟಾರೆ, ಯಾಕಂದರೆ ಲೋಕೋ ರಿವರ್ಸಲ್ ಆಗ್ತೈತಿ. ಲೋಕೋ ರಿವರ್ಸಲ್ ಆಗೋದು ನಿಮಗೆ ತೋರಿಸ್ತೀನಿ. ಸೊ ಬರ್ರಿ ಪೈಲ ನೀರು ತೊಗೊಳೋಣಂತ. ನೋಡ್ರಿ ಇಲ್ಲಿ RAC ಅಂದಮೇಲೆ ಹಿಂಗೆ ಮಕ್ಕಳು ಇರ್ತೈತಿ, ಒಬ್ಬ ಆ ಕಡೆ ಒಬ್ಬ ಈ ಕಡೆ.
ನಮ್ದು 16536 ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಈಗ ಬಂದೈತೆ ರೀ ಹುಬ್ಳಿಗೆ ಅದಕ್ಕೆ ಬರೋ ಟೈಮಿಂಗ್ ಇತ್ತು ರೀ 11:35. ಸೊ ಇಲ್ಲಿ ಬಂದಾನ ರೀ 12:30. 54-55 ಮಿನಿಟ್ಸ್ ಡಿಲೇ ಆಗಿ ಬಂದಾನ ರೀ ಹುಬ್ಳಿಗೆ. ಸೊ ಇಲ್ಲಿದ್ದಕ್ಕೆ ಲೋಕೋ ರಿವರ್ಸಲ್ಲ ಮತ್ತು ವಾಟರ್ ಫಿಲ್ಲಿಂಗ್ ಆಗ್ತೈತೆ ರೀ, ಅದಕ್ಕೆ ಇಲ್ಲಿ 20 ಮಿನಿಟ್ಸ್ ಹಾಲ್ಟ್ ಕೊಟ್ಟಾರ. ಮತ್ತು ಆಗಲೇ ನಮ್ಮ ಕೋಚ್ನಾಗ 2-3 ಮಂದಿ ಪ್ಯಾಸೆಂಜರ್ಸ್ ಜನರಲ್ ಟಿಕೆಟ್ ತೊಗೊಂಡು ಸ್ಲೀಪರ್ನಾಗ ಟ್ರಾವೆಲ್ ಮಾಡತ್ತಿದ್ರಿ. ಸೊ TC ಅವ್ರಿಗೆ ಫಸ್ಟ್ ಟೈಮ್ ವಾರ್ನ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಫೈನ್ ಹಾಕಿದ್ರು ಅವರಿಗೆ 2200 ಸಮಥಿಂಗ್ ಏನು ಫೈನ್ ಹಾಕಿದ್ರಿ. ಸೊ ನೀವು ಯಾವಾಗಾದರೂ ಜನರಲ್ ಟಿಕೆಟ್ ತೊಗೊಂಡು ಸ್ಲೀಪರ್ನಾಗ ಒಟ್ಟೆ ಟ್ರಾವೆಲ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಕಾಸ್ಟ್ಲಿ ಆಗ್ತೈತೆ ಅದು. TC ಅದು ಫೈನ್ ಅದು ಹಾಕಿದ್ರಂದ್ರೆ. ಸೊ ಬರೀ 20 ಮಿನಿಟ್ಸ್ ಹಾಲ್ಟ್ ಕೊಟ್ರಂತ. ಅರೈವಲ್ನಾಗ ಸಿಗ್ತೀನಿ ನಿಮಗೆ, ಡಿಪಾರ್ಚರ್ನಾಗ ಸಿಗ್ತೀನಿ ನಿಮಗೆ ಟ್ರೈನಿಂದ ಬರ್ರಿ. ಮತ್ತು ಹುಬ್ಳಿಲಿಂದ ಇದಕ್ಕೆ ಡೀಸೆಲ್ ಲೋಕೋಮೋಟಿವ್ ತೆಗೆದು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಹಾಕ್ತಾರೆ. ಮೊದಲು ಪೂರಾ ಇದು ಎಂಡ್ ಟು ಎಂಡ್ ಡೀಸೆಲ್ ಲೋಕೋಮೋಟಿವಿಂದ ರನ್ ಆಗ್ತಿತ್ತು. ಈಗ ರೀಸೆಂಟ್ಲಿ ಇದಕ್ಕೆ ಡೀಸೆಲ್ ಲೋಕೋಮೋಟಿವ್ ತೆಗೆದು ಇದಕ್ಕೆ WP7 ಎಲೆಕ್ಟ್ರಿಕ್ ಲೋಕೋಮೋಟಿವ್ ಹಾಕ್ತಾರೆ. ತೋರ್ಸಕ್ಕಂತ ಹೋಗ್ತದೆ ಅದು ಮತ್ತೆ ಟ್ರೈನ್ ಬಂದು ಸುಮ್ಮನೆ. ಸೊ ಬರ್ರಿ ಅರೈವಲ್ ಡಿಪಾರ್ಚರ್ನಾಗ ಸಿಗ್ತೀನಿ. ಈಗ ಜಸ್ಟ್ ಎದ್ದಾರಿ ನಾನು. ಈಗ ಜಸ್ಟ್ ನಮ್ಮ ಟ್ರೈನ್ ಅರಸೀಕೆರೆ ಕ್ರಾಸ್ ಮಾಡತೈತಿ. ಇಲ್ಲಿ 25 ಮಿನಿಟ್ಸ್ ಡಿಲೇ ಆಗಿ ಬಂದನ್ರಿ ಅರಸೀಕೆರೆಗೆ. ನೋಡ್ರಿ ಇದು ಕರಡಿ ರೈಲ್ವೆ ಸ್ಟೇಷನ್ ಅಂತ ಹೆಂಗೈತಿ. ಇಲ್ಲಿಂದ ಮುಂದೆ ವಾಯ್ಸ್ ರೆಕಾರ್ಡ್ ಆಗಿಲ್ಲರಿ, ಅಂದ್ರೆ ನಮ್ದು ಮೈಕ್ ಒಂದು ಸ್ವಲ್ಪ ಖರಾಬ್ ಆಗೈತೆ ರೀ ಇಲ್ಲಿ. ಅದ್ರ ಸಂಬಂಧ ವಾಯ್ಸ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದ ನಂತರ ಇಲ್ಲಿಂದ ನಾನೇನು ಹೇಳಿಕತ್ತಿದ್ದೆ ಅಂತಂದ್ರೆ ತುಮಕೂರು ರೈಲ್ವೆ ಸ್ಟೇಷನ್ನಾಗ ಇಲ್ಲಿಂದ ನಮ್ದು ಇವರು ಪ್ಯಾಸೆಂಜರ್ಸ್ ಅಂದ್ರೆ ಫ್ರಂಟಿಗೆ ಒಬ್ಬರು ಪ್ಯಾಸೆಂಜರ್ಸ್ ಇದ್ರಿ. ಫ್ರಂಟ್ ಸೀಟಿಗೆ ಒಬ್ಬರು ಪ್ಯಾಸೆಂಜರ್ ಇದ್ರೆ ಅವ್ರು ಏನು ಮಾಡ್ಯಾರ, ಮೊಬೈಲ್ ಲ್ಯಾಬ್ಸ್ ಮೇಲೆ ಇಟ್ಕೊಂಡು ಮಕ್ಕೊಂಡಾರಿ. ಅಂದ್ರೆ ಚಾರ್ಜಿಂಗ್ ಹಚ್ಚಿ ಮೊಬೈಲ್ ಲ್ಯಾಬ್ಸ್ ಮೇಲೆ ಇಟ್ಕೊಂಡು ಮಕ್ಕೊಂಡಿದ್ರೆ. ಸೊ ಮುಂಜಾನೆ ಅರಸೀಕೆರೆ ಒಳಗೆ ತುಡುಗು ಮಾಡೋ ಬಂದಿದ್ದಾರೆ. ತುಡುಗು ಮಾಡೋ ಬರೋಣ ಅವ್ರ ಮೊಬೈಲ್ ಹಿಂಗೆ ಜಕ್ಕೊಂಡು ಹೋಗಾಗ ಚಾರ್ಜರ್ ಸಂಬಂಧ ಅವ್ರ ಮೊಬೈಲ್ ಉಳಿತ್ರಿ, ಇಲ್ಲಾಂದ್ರೆ ಮೊಬೈಲ್ ಹೋಗ್ತಿತ್ತು ಅವತ್ತಿನ ದಿವಸ. ಮೊಬೈಲ್ ಉಳಿತ್ರಿ ಅವ್ರ ಚಾರ್ಜರ್ ಸಂಬಂಧ ಅವ್ರ ಮೊಬೈಲ್ ಉಳಿತ. ಆಮೇಲೆ ಮುಂದೆ ಹೋಗೋಣ ಅವ RPFಗೆ ನೋಡೋಣ, ಮೊಬೈಲ್ ಅದು ಅಲ್ಲೇ ಒಗಿದು ಹೋಗೋಣ. ಮೊಬೈಲ್ ಅವ್ರಿಗೆ ಸಿಕ್ತ್ರಿ, ಮೊಬೈಲಿಗೆ ಏನಾಗಿಲ್ಲ. ಬಟ್ ನೀವು ಯಾವಾಗಾದರೂ ಟ್ರೈನ್ನಾಗ ಜರ್ನಿ ಮಾಡ್ತೀರಪ್ಪ ಅಂತಂದ್ರೆ
ನಿಮ್ಮ ಎಕ್ಸ್ಪೆನ್ಸಿವ್ ಥಿಂಗ್ಸ ಒಳಗೆ ಇಟ್ಕೊಂಡು ಜರ್ನಿ ಮಾಡಿರಿ. ಅಂದ್ರೆ ಬ್ಯಾಗ್ನಾಗ ಅಂದ್ರೆ ಸೇಫ್ ಜರ್ನಿ ಮಾಡಿರಿ. ಅಂದ್ರೆ ಇವ್ರಂಗೆ ಹುಚ್ಚರ್ಗಪ್ಲೆ ಲ್ಯಾಬ್ಸ್ ಮೇಲೆ ಇಟ್ಟ ಚಾರ್ಜಿಂಗ್ ಹಚ್ಚಿ ಸೈಡಿಗೆ ಇಟ್ಟ ಅಲ್ಲಿಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟ್ರೈನ್ನಾಗೆ ತುಡುಗಾಗೋ ಚಾನ್ಸಸ್ ಇರ್ತಾವೆ. ಸೊ ಸೇಫ್ ಆಗಿರ್ರಿ, ಸೇಫ್ ಜರ್ನಿ ಮಾಡಿರಿ. ಸೊ ಇಲ್ಲಿಂದ ಮುಂದೆ ಸ್ವಲ್ಪ ವಾಯ್ಸ್ ಹೋಗೈತಿ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ವಾಯ್ಸ್ ಐತಿ. ಸೊ ಇಲ್ಲಿಂದ ಮುಂದೆ ಕಂಟಿನ್ಯೂ ಮಾಡೋಣ ಬರ್ರಿ ವಿಡಿಯೋ. ಈಗಲೇ ಇಳಿಬೇಕಾ? ನಮ್ಮ 16536 ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಈಗ ಬಂದೈತ್ರಿ ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಇಲ್ಲಿ ನೋಡ್ಬೋದು ಹೆಂಗೈತೆ ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ನಂಬರ್ 1. ಮತ್ತು ನಮ್ಮ ವಿಡಿಯೋ ಇಲ್ಲೇ ಎಂಡ್ ಮಾಡಿದ್ರಿ. ಮತ್ತು ನಾನು ಹೇಳಿದ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತೇಳಿ ಅದು ಪಾಸಿಬಲ್ ಆಗಲಿಲ್ಲ. ಅದು ಅನೌನ್ಸ್ಮೆಂಟ್ ಮಾಡೋದು ಪಾಸಿಬಲ್ ಆಗಲಿಲ್ಲ. ನಾನು ನೆಕ್ಸ್ಟ್ ವಿಡಿಯೋನಾಗ ಅದು ಏನು ಅನೌನ್ಸ್ಮೆಂಟ್ ಅನ್ನೋದು ಹೇಳ್ತೀನಿ. ಸೊ ನಮ್ಮದು ವಿಡಿಯೋ ಇಲ್ಲೇ ಎಂಡ್ ಮಾಡೋಣ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಾನು ವಿಡಿಯೋಸ್ ನೋಡೋದಾದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.